ತುಮಕೂರು ನಗರದ ಮರಳೂರು ದಿಣ್ಣೆ 3ನೇ ಕ್ರಾಸ್ ವಾಸವಾಗಿದ್ದ ದಿವಂಗತ ಅಬ್ದುಲ್ ಬಾಬಾ ಅವರ ಕುಟುಂಬಕ್ಕೆ ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಹಾಗೂ ಸಮಾಜ ಸೇವಕ ಇಕ್ಬಾಲ್ ಅಹಮದ್ ರವರ ಸಹಯೋಗದಲ್ಲಿ ದಿನಸಿ ಪೆಟ್ಟಿಗೆ ಅಂಗಡಿಯನ್ನ ಉದ್ಘಾಟಿಸಿ ಹಸ್ತಾಂತರಿಸಲಾಯಿತು. ಈ ಸಹಾಯ ಮಾಡಲಾಗಿದ್ದು ಕುಟುಂಬಕ್ಕೆ ಸ್ವಯಂ ಉದ್ಯೋಗ ಮೂಲಕ ಆರ್ಥಿಕ ಸ್ಥಿತಿ ಕಲ್ಪಿಸುವ ಪ್ರಯತ್ನವಾಗಿದೆ. ರಂಜಾನ್ ತಿಂಗಳಲ್ಲಿ ಅನಾರೋಗ್ಯದಿಂದ ನಿಧನರಾದ ಅಬ್ದುಲ್ ಬಾಬಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾರ್ಯಕ್ರಮದಲ್ಲಿ ಸಂತಾಪ ಸೂಚಿಸಲಾಯಿತು. 4 ಹೆಣ್ಣು ಮಕ್ಕಳನ್ನ ಪೋಷಿಸುತ್ತಿರುವ ವಿಧವೆ ತಾಯಿಗೆ ಈ ಸಹಾಯ ನೆರವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇಕ್ಬಾಲ್ ಅಹಮದ್ ರವರು, ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ನಿರ್ಗತಿಕರಿಗೆ ರೇಷನ್ ಕಿಟ್ ವಿತರಿಸುವ ಕಾರ್ಯದಲ್ಲಿ ಅಬ್ದುಲ್ ಬಾಬಾ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದರು ಎಂದು ಸ್ಮರಿಸಿದರು. ಕುಟುಂಬದಲ್ಲಿ 4 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಇಂತಹ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುವುದು ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಫೌಂಡೇಶನ್ ಸೇವಾ ಕಾರ್ಯಗಳಲ್ಲಿ ನಾನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಕೊರೋನಾ ಕಾಲದಲ್ಲಿ ನಮ್ಮ ಜೊತೆ ಅನ್ನ-ಆಹಾರವಿಲ್ಲದೆ ನಲುತ್ತಿದ್ದ ಅನೇಕ ಜನರಿಗೆ ಫುಡ್ ಕಿಟ್ ಹಂಚುವ ಕಾರ್ಯಕ್ರಮದಲ್ಲಿ ಅಬ್ದುಲ್ ಬಾಬಾರವರು ನಮ್ಮ ಜೊತೆಗಿದ್ರು. ಅಂತ ಪುಣ್ಯ ಕಾರ್ಯ ಮಾಡಿದಂತ ಅಬ್ದುಲ್ ಬಾಬಾರವರು ಇದೇ ರಂಜಾನ್ ತಿಂಗಳಲ್ಲಿ 5ನೇ ಉಪವಾಸ ದಿನದಂದು ದೈವದೀನರಾಗಿದ್ದು ತುಂಬಾ ದುಃಖಕರ ಸಂಗತಿ. ಅವರಿಗೆ 4 ಮಕ್ಕಳಿದ್ದಾರೆ. ಅವರು ನಮ್ಮ ಜೊತೆ ಸಮಾಜ ಸೇವೆ ತೊಡಸ್ಕೊಂಡಿದ್ರು. ಆದ್ರಿಂದ ಈ ದಿನ ನಾವು ರೆಸ್ಪಾನ್ಸಿವ್ ಫೌಂಡೇಶನ್ ನ ವತಿಯಿಂದ ಮತ್ತು ನನ್ನ ವತಿಯಿಂದ ಅವರ ಜೀವನೋಪಾಯಕ್ಕಾಗಿ ಒಂದು ಅಂಗಡಿಯನ್ನ ಈ ದಿವಸ ಮರಳೂರು ದಿಣ್ಣೆ 3ನೇ ಕ್ರಾಸ್ ಅಲ್ಲಿ ಮಾಡಿಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ರೆಸ್ಪಾನ್ಸಿವ್ ಕೇರ್ ನ ಯೂಸುಫ್ ಅವರಾಗ್ಲಿ, ಮೋಯಿನ್ ಅವರಾಗ್ಲಿ, ನಮ್ಮ ಸ್ನೇಹಿತರಾದ ರಾಮತ್ ಅಲಿ ಸಾಹೇಬ್ರಾಗ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಿದ್ದೇವೆ. ಇದೇ ರೀತಿ ಮುಂದಕ್ಕೂ ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೇವೆ. ಈ ಹಿಂದೆಯಿಂದಲೂ ಕೂಡ ರೆಸ್ಪಾನ್ಸಿವ್ ಕೇರ್ ಇಂದ ಇದೇ ರೀತಿಯಾದ ಕಾರ್ಯಕ್ರಮವನ್ನ ಇವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಗಾಡಿಗಳನ್ನ ಹಾಕಿ ಅವ್ರಿಗೆ ಫ್ರೂಟ್ ಮತ್ತೆ ಇತರೆ ವಸ್ತುಗಳನ್ನ ಹಾಕಿ ಬಡವರಿಗೆ ಕೊಡುವಂಥದ್ದು. ಅವರು ವ್ಯಾಪಾರ ಮಾಡಿಕೊಂಡು ಅದರ ದುಡಿಮೆಯಿಂದ ಅವರು ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಟೈಲರಿಂಗ್ ಮಿಷನ್ ಕೂಡ ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಇದೇ ರೀತಿಯಾದ ಕೆಲಸಗಳನ್ನ ರೆಸ್ಪಾನ್ಸಿವ್ ಕೇರ್ ಇಂದ ನಾವೆಲ್ಲರೂ ಸೇರಿ ಮಾಡ್ತೇವೆ. ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಜೀವನ ಮಾಡುವಂತ ಅವಕಾಶವನ್ನು ಕಲ್ಪಿಸಿಕೊಡುವಂತ ಕೆಲಸಕ್ಕೆ ತಾವು ನಮ್ಮ ಜೊತೆ ಕೈ ಜೋಡಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಮುಖ್ಯಸ್ಥರಾದ ರೆಹಮತ್ ಅಲಿ, ಮೊಹಿನುದ್ದೀನ್, ರೆಹಮಾನ್ ಹಾಗೂ ಪತ್ರಕರ್ತ ಸೈಯದ್ ಯೂಸುಫ್ ಅಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.